ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅಭಿಷೇಕ್ ಮೋಟರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಗೇರ್ ಬಾಕ್ಸ್ ಡಿಸೇಬಲ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ರಿಲೀಸರ್ ಬೇರಿಂಗ್ನ ತೆಕ್ಕೋಬೇಕು. ಗೇರ್ ಬಾಕ್ಸ್ನ ಬಿಚ್ಚಾದ್ಮೇಲೆ ರಿಲೀಸರ್ ಬೇರಿಂಗ್ 3 ಬೋಲ್ಟ್ ಬರುತ್ತೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಈ ರಿಲೀಸರ್ ಬೇರಿಂಗ್ ಹೋಗಿದೆ ಇದು. ಆಮೇಲಿಂದ ನಾವು ಗೇರ್ ಬಾಕ್ಸ್ ಒಳಗಡೆ ಬರುವಂಥ ಹೌಸಿಂಗ್ ಬೋಲ್ಟ್ನ ತಗೋಬೇಕು 3 ಬೋಲ್ಟು. ನಾವು ಯಾಕೆ ಇದನ್ನು ಬಿಸ್ತಾ ಇದ್ದೀವಿ ಅಂತಂದರೆ, ಗೇರ್ ಬಾಕ್ಸ್ನ ಕಸ್ಟಮರ್ ಕಂಪ್ಲೇಂಟ್ ಏನಂತಂದರೆ 2ನೇ ಗೇರಿಂದ 3ನೇ ಗೇರ್ ಬೀಳ್ತಾ ಇಲ್ಲ. ಹಾಗಾಗಿ ನಾವು ಸಿಂಕ್ರೈಸರಿಂಗ್ ಪ್ರಾಬ್ಲಮ್ ಆಗಿರುತ್ತೆ ಗೇರ್ ಬಾಕ್ಸ್ ಒಳಗಡೆ. ಅದಕ್ಕಾಗಿ ನಾವು ಗೇರ್ ಬಾಕ್ಸ್ನ ಡಿಸೇಬಲ್ ಮಾಡ್ತಿದ್ದೀವಿ ಫ್ರೆಂಡ್ಸ್, ಸಿಂಕ್ರೈಸರಿಂಗ್ನ ಬಿಚ್ಚೋದಕ್ಕೆ. ಆಮೇಲೆ ನಾವು ಇಲ್ಲಿ ಬೆಡ್ಡಿಂಗ್ ಬೋಲ್ಟ್ನ ಬಿಚ್ತಾ ಇದ್ದೀವಿ. ಈಗ ಫ್ರೆಂಡ್ಸ್ ಬೆಡ್ಡಿಂಗ್ ಬೋಲ್ಟ್ ಬಿಚ್ತಾ ಇದ್ದೀನಿ. ಬೆಡ್ಡಿಂಗ್ನ ಬಿಚ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. ಫಸ್ಟ್ ರಿಲೀಸರ್ ಬೇರಿಂಗ್ ಬಿಚ್ಚಬೇಕು, ನೆಕ್ಸ್ಟ್ 3 ಬೋಲ್ಟ್ ಬಿಚ್ಚಬೇಕು, ಒಳ್ಳೆ ಹೌಸಿಂಗ್ ಬೋಲ್ಟು. ನೆಕ್ಸ್ಟ್ ಇದು ಬೆಡ್ಡಿಂಗ್ ಬಿಚ್ಚಬೇಕು. ಇದು ಬಂದು ಶಿಫ್ಟ್ ಗಾಡಿ, ಓಲ್ಡ್ ಶಿಫ್ಟ್ ಡೀಸೆಲ್ ವೆಹಿಕಲ್ ಇದು ಗೇರ್ ಬಾಕ್ಸು. ನೋಡಿ ಫ್ರೆಂಡ್ಸ್, ಬೆಡ್ಡಿಂಗ್ ಬಿಚ್ಚಿದ್ದೀನಿ. ಬೆಡ್ಡಿಂಗ್ ಬೋಲ್ಟ್ನ ಅದೆಲ್ಲಿ ತಲ್ಲಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸೆನ್ಸರ್ ಬಿಚ್ತಾ ಇದ್ದೀನಿ ನಾನು. VSS ಸೆನ್ಸರ್, ವೆಹಿಕಲ್ ಸ್ಪೀಡ್ ಸೆನ್ಸರ್ನ ಬಿಚ್ಚಿದ್ದೀನಿ. ಕ್ಲೀನ್ ಮಾಡಿ ಒಂದು ಕಡೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ರ್ಯಾಕೆಟ್ ಬಿಚ್ತಾ ಇದ್ದೀನಿ ಫ್ರೆಂಡ್ಸ್. ಗೇರ್ ಕೇಬಲ್ ಕೂತ್ಕೊಳ್ಳುತ್ತಲ್ಲ ಫ್ರೆಂಡ್ಸ್ ಬ್ರ್ಯಾಕೆಟ್, ಆ ಬ್ರ್ಯಾಕೆಟ್ನ ಬಿಚ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಿಚ್ಚಾಗಿದೆ. ಇವಾಗ ತಿರ್ಸ್ಕೊಳ್ಳಿ ಗೇರ್ ಬಾಕ್ಸ್ನ. ಟ್ರೈ ಶಾಫ್ಟ್ ಹತ್ರ ಆಯಿಲ್ ಬರುತ್ತೆ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ವೇಸ್ಟ್ ತುರುಕ್ಬಿಟ್ಟು ಇವಾಗ ದಬ್ಬಾಕೊಳ್ಳಿ ಫ್ರೆಂಡ್ಸ್. ಇವಾಗ ಮೇಲ್ಗಡೆ ಇರೋಂಥ ಕ್ಯಾಪ್ನ ಬಿಚ್ಚಿ, ಬ್ಲ್ಯಾಕ್ ಕ್ಯಾಪ್ನ ಬಿಚ್ಚಿ. 10 ಸೈಜ್ ಬೋಲ್ಟ್ ಬರುತ್ತೆ, ಟ್ಯೂಬ್ಲರಲ್ಲಿ ಎಲ್ಲ ಬಿಚ್ಕೊಳ್ಳಿ. ಎಲ್ಲ ಬಿಚ್ಕೊಳ್ಳಿ ಫ್ರೆಂಡ್ಸ್ ಟ್ಯೂಬ್ಲರಲ್ಲಿ. ಇಲ್ಲ ಲೈಟಾಗಿ ಟ್ಯಾಪ್ ಮಾಡಿ ಫ್ರೆಂಡ್ಸ್ ಕೆಳಗಡೆಯಿಂದ, ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಅದು ನೋಡಿ ಓಪನ್ ಆಯಿತು. ನೆಕ್ಸ್ಟ್ ಟೈಮ್ ನೋಡ್ಬೇಕಲ್ಲ 10 ಸೈಜ್ ಬೋಲ್ಟ್ ಇರುತ್ತೆ ಫ್ರೆಂಡ್ಸ್, ಎಫ್ ಶಾಫ್ಟ್ ಬರುತ್ತೆ ಅದಕ್ಕೆ. ಅದರಲ್ಲಿ 10 ಸೈಜ್ ಬೋಲ್ಟ್ ಇರುತ್ತೆ, ಆ ಬೋಲ್ಟ್ನ ಬಿಚ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್ ಸರ್ಕ್ಲಿಪ್ ಇರುತ್ತೆ, 5ನೇ ಗೇರ್ ಲಾಕ್ ಅಂತಾರೆ, 5th ಗೇರ್ ಲಾಕ್ ಅಂತಾರೆ. ಆ ಲಾಕ್ನ ತೆಗೋಬೇಕು ಫ್ರೆಂಡ್ಸ್. ಸರ್ಕ್ಲಿಪ್ ಪೇರ್ ತಗೊಂಡು 5th ಗೇರ್ ಲಾಕ್ನ ತೆಕ್ಕೊಳ್ಳಿ. ನಾವು ನಿಧಾನಕ್ಕೆ ಮೇಲೆ ಎತ್ತಿ ಫ್ರೆಂಡ್ಸ್, ಅದು ಈಚೆ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕು, ನೀವು 30 ಬಿಟ್ಟು ಹಾಕೊಳ್ಳಿ, 30 ಬಿಟ್ಟು ಹಾಕೊಂಡು ಸ್ವಲ್ಪ ವೇಸ್ಟ್ನ ಹಂಗೆ ಅಲ್ಲಿ 2 ಗೇರ್ಗೂ ಸೆಂಟ್ರಲ್ ಸಿಕ್ಸಿ ನೀವು. ಆಮೇಲೆ ನೀವು ಅದನ್ನು ತಿರ್ಸಿದ್ರೆ ನೀವು ಆ ಬೋಲ್ಟು ಈಚೆ ಬರುತ್ತೆ ಫ್ರೆಂಡ್ಸ್. ನೋಡಿ ಲೂಸ್ ಆಗಿದೆ ನೋಡಿ, ಇವಾಗ ತೆಕ್ಕೊಂಡಿದ್ದೀನಿ. ಅಲ್ಲಿ ಬೇರಿಂಗ್ ಬರುತ್ತೆ, ಬೇರಿಂಗ್ನು ಈಚೆ ತಗೊಳ್ಳಿ, ನಿಧಾನಕ್ಕೆ ಈಚೆ ತಗೊಳ್ಳಿ. ನೀಡ್ಲು ಬೇರಿಂಗ್ ಅಂತ ಕರೀತಾರೆ ಅದನ್ನು. ಆಮೇಲೆ ಈ ಕಡೆ ಸೈಡ್ ಗೇರ್ನು ತಗೊಳ್ಳಿ, ರಿವರ್ಸ್ ಗೇರ್ನು ತಗೊಳ್ಳಿ, ಈಚೆ ತಗೊಳ್ಳಿ. ಎಲ್ಲ ಬೋಲ್ಟ್ಗಳು 12 ಸೈಜ್ ಬೋಲ್ಟ್ ಬರುತ್ತೆ ಫ್ರೆಂಡ್ಸ್, 5 ಅದನ್ನು ಬಿಚ್ಕೊಳ್ಳಿ. ಮತ್ತು ಅದು ತೆಗೆದ್ಮೇಲೆ ಕ್ಯಾಡಿ ಸೆಂಟ್ರಲ್ಲಿ ಒಂದು ಓರಿಂಗ್ ಬರುತ್ತೆ, ಗ್ಯಾಸ್ಕೆಟ್ ಬರುತ್ತೆ, ಅದನ್ನು ತಗೊಳ್ಳಿ. ಮತ್ತು ಇನ್ನೊಂದು ನಿಮಗೆ ನೋಡಿ ಫ್ರೆಂಡ್ಸ್, ಸೈಡಲ್ಲಿ 3 ಬೋಲ್ಟ್ಸ್ ಬರುತ್ತೆ ನಿಮಗೆ, ಲಾಕ್ ಆಗಿರೋಂಥ ಬೋಲ್ಟ್ಗಳು, ರಿವರ್ಸ್ ಗೇರ್ದು ಬೋಲ್ಟ್ಗಳು. ಒಂದು ಬೋಲ್ಟು, ಆ ಬೋಲ್ಟ್ನ ಬಿಚ್ಕೊಳ್ಳಿ. ಮತ್ತು ಎಲ್ಲ ಶಾಫ್ಟ್ಗಳ ಮೇಲೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರಲ್ಲ ಗೇರ್ ಶಾಫ್ಟ್, ಅದಕ್ಕೆ ಬೋಲ್ಟ್ ಬರೋದು, ಆ ಬೋಲ್ಟು ಬಿಚ್ಕೊಳ್ಳಿ. ಅದು 14 ಸೈಜ್ ಬೋಲ್ಟ್ ಅದು ಬಿಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮತ್ತೆ ಗೇರ್ ಹಾಕ್ತಿರಲ್ಲ ಫ್ರೆಂಡ್ಸ್, ಗೇರ್ ಶಾಫ್ಟು ಅದನ್ನು ಬಿಚ್ಕೊಳ್ಳಿ. ಗೇರ್ ಶಿಫ್ಟನ್ನು ಕರೀತಾರೆ ಅದನ್ನು, ಗೇರ್ ಲಿವರ್ ಶಿಫ್ಟ್ರು, ಅದನ್ನು ಬಿಚ್ಕೊಳ್ಳಿ ಫುಲ್ಲು. ಬಿಚ್ಕೊಂಡಾದ್ಮೇಲೆ ಅದು ಬೋಲ್ಟ್ ಎಲ್ಲಿ ತಲ್ಲ ಹಾಕ್ಬಿಡಿ, ಕನ್ಫ್ಯೂಷನ್ ಆಗೋದಿಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ರೈಟ್ ರೌಂಡ್ ಬೋಲ್ಟ್ ಎಲ್ಲ ಬಿಚ್ಕೊಳ್ಳಿ. ಗೇರ್ ಬಾಕ್ಸ್ ಹೌಸಿಂಗ್ದು ರೈಟ್ ರೌಂಡ್ ಬೋಲ್ಟ್ ಏನಿದೆ ಅದೆಲ್ಲ ಬಿಚ್ಕೊಳ್ಳಿ. ಆಲ್ರೆಡಿ ನಾವು ಒಳಗಡೆ 3 ಬೋಲ್ಟ್ ಬಿಚ್ಚಿದ್ದೀವಿ, ಇನ್ನು ಮಿಕ್ಕಿರೋ ಬೋಲ್ಟ್ ಎಲ್ಲ ಬಿಚ್ಕೊಳ್ಳಿ ಫ್ರೆಂಡ್ಸ್. ಬಿಚ್ಕೊಂಡಾದ್ಮೇಲೆ ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇನ್ನೊಂದು ಬಿಚ್ಚಿಲ್ಲ ನಾವಿಲ್ಲಿ. ಮೇಲ್ಗಡೆ ಒಂದು ಇದು ಬರುತ್ತೆ, ಲಾಕ್ ಇರುತ್ತೆ, ಆ ಲಾಕ್ನ ತೆಗಿಬೇಕು ಫ್ರೆಂಡ್ಸ್. ಸರ್ಕ್ಯೂಟ್ ಪ್ಲೇಯರ್ ತಗೊಳ್ಳಿ, ಸರ್ಕ್ಯೂಟ್ ಪ್ಲೇಯರ್ ತಗೊಂಡು ಆ ಲಾಕ್ನ ಡಿಸ್ಕನೆಕ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಲಾಕ್ನ ಡಿಸ್ಕನೆಕ್ಟ್ ಮಾಡಿ, ಆ ಲಾಕ್ ಈಚೆ ಬರುತ್ತೆ. ಸ್ವಲ್ಪ ಕಷ್ಟ ಇರುತ್ತೆ ಫ್ರೆಂಡ್ಸ್ ಇದು ತೆಗಿಗೆ, ನಿಧಾನಕ್ಕೆ ತೆಗೀರಿ. ಮತ್ತು ಅದನ್ನೇ ಹಾಕ್ಬೇಕು, ಅದು ಹೊಸದು ಸಿಗಲ್ಲ ಅದು. ತೆಗೆದಾದ್ಮೇಲೆ ನಿಧಾನಕ್ಕೆ ಹೊಡೀರಿ, ಲೈಟಾಗಿ ಟ್ಯಾಪ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಧಾನಕ್ಕೆ ಟ್ಯಾಪ್ ಮಾಡಿ ಈಚೆ ಬರೋದು. ಶೇಕ್ ಮಾಡಿ ತೆಗೀರಿ, ಜಾಸ್ತಿ ಫೋರ್ಸ್ ಕೊಡಬೇಡಿ. ನೋಡಿ ಫ್ರೆಂಡ್ಸ್, ಮ್ಯಾಗ್ನೆಟ್ ಹ್ಯಾಮರ್ ಹೊಡಿಬೇಡಿ, ರಬ್ಬರ್ ಹ್ಯಾಮರಲ್ಲಿ ಹೊಡೀರಿ, ಇಲ್ಲ ಫೈಬರ್ ಹ್ಯಾಮರಲ್ಲಿ ಹೊಡೀರಿ ಲೈಟಾಗಿ. ನೋಡಿ ಫ್ರೆಂಡ್ಸ್, ಈಚೆ ಬಂದಿದೆ ಈಗ. ನೋಡಿ ಫ್ರೆಂಡ್ಸ್, ಗೇರ್ ಬಾಕ್ಸ್ಗಳು ಈಚೆ ಬಂದಿದೆ. ಇವಾಗ ಇದರಲ್ಲಿ ನಾವು ಸಿಂಕ್ರನೈಸರ್ನ ತೆಗಿಬೇಕಂದ್ರೆ ಫಸ್ಟು ಸೆಕೆಂಡ್ ಗೇರ್ನ ಬಿಚ್ಕೋಬೇಕು. ನೋಡಿ ಹಿಂದ್ಗಡೆ ಇದು ಸಮೇತ ಈಚೆ ಬಂದುಬಿಟ್ಟಿದೆ, ಇದು ತೊಂದರೆ ಇಲ್ಲ, ಫಿಕ್ಸ್ ಮಾಡೋಣ ಆಮೇಲೆ ನಾವು.
ಬೇರಿಂಗ್ ಕುತ್ಕೊಳ್ಳೋ ಜಾಗ ಅದು ಅದರಲ್ಲಿ ವಾಷರ್ ಅದು ಫ್ರೆಂಡ್ಸ್. ಇಲ್ಲಿ ತೆಗೋಬೇಕು. 12 ಬೋಲ್ಟ್ ಬರುತ್ತೆ, ಅದು ರಿವರ್ಸ್ ಗೇರ್ಗೆ ಲಾಕ್ ಆಗಿರುತ್ತೆ, ಅದು ಶಾಫ್ಟ್ಗೆ, ರಿವರ್ಸ್ ಗೇರ್ ಶಾಫ್ಟ್ಗೆ ಅದು ತೆಗೋಬೇಕು. ಮತ್ತು ರಿವರ್ಸ್ ಗೇರ್ ತಗೋಬೇಕು, ರಿವರ್ಸ್ದು. ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಗೇರ್ನ ಅಟ್ ಎ ಟೈಮ್ನ ನಾವು ಬಿಚ್ಚಬೇಕು. ನಾವು ಫ್ರೆಂಡ್ಸ್ ಬಿಚ್ಚೋಕ್ಕೂ ಮುಂಚೆ ಹಿಂದೆ ಕೆಳಗಡೆ 3 ಬೋಲ್ಟ್ಸ್ ಬರುತ್ತೆ ಫ್ರೆಂಡ್ಸ್, ಅಲ್ಲಿ ಬಾಲ್ಗಳಿರುತ್ತೆ, ಬಾಲು ಮತ್ತು ಸ್ಪ್ರಿಂಗ್ ಇರುತ್ತೆ, ಅದು ಇದೆಯಲ್ಲ ಚೆಕ್ ಮಾಡ್ಕೋಬೇಕು. ಈ ಗಾಡಿಯಲ್ಲಿ ಇಲ್ಲ, ನಾನು ಬಿಚ್ಚಿ ಚೆಕ್ ಕನ್ಫರ್ಮೇಷನ್ಗೆ ಚೆಕ್ ಮಾಡ್ತಾಯಿದ್ದೀನಿ. ನನಗೇನು ಇರಲಿಲ್ಲ, ಅದರಲ್ಲಿ ತೊಂದರೆ ಇಲ್ಲ. ಬಿಚ್ತಾ ಇದ್ದೀನಿ ನಾನು. ಫ್ರೆಂಡ್ಸ್ ಎರಡೂ ಅಟ್ ಎ ಟೈಮ್ ತೆಗಿಬೇಕು ನಾವು, ಒಂದೊಂದು ಸತಿ ತೆಗಿಯೋಕ್ಕಾಗಲ್ಲ. ಎರಡು ಕೈಯಲ್ಲಿ ಇಟ್ಕೊಳ್ಳಿ, ಕ್ಲೀನಾಗಿ ಶೇಕ್ ಮಾಡಿ ತೆಗೀರಿ ಫ್ರೆಂಡ್ಸ್. ಬಂತು ನೋಡಿ ಈಚೆಗಡೆ ಫ್ರೆಂಡ್ಸ್. ದೊಡ್ಡದಾಗಿರೋ ಗೇರ್ ಬಂದು ಫಸ್ಟ್ ಸೆಕೆಂಡ್ ಗೇರು, ಚಿಕ್ಕದಾಗಿರೋದು ಗೇರ್ ಬಂದು 3ನೇದು 4ನೇದು ಗೇರು ನೋಡಿ ಫ್ರೆಂಡ್ಸ್. ಸೆಂಟ್ರಲ್ ಇದೆಯಲ್ಲ ಫ್ರೆಂಡ್ಸ್, ಅದೇ ಫ್ರೆಂಡ್ಸ್ ಸಿಂಕ್ರನೈಸರಿಂಗ್, ಗೋಲ್ಡ್ ಕಲರ್ ಇದೆ ಅದೇ ಸಿಂಕ್ರನೈಸರಿಂಗ್. Thank you for watching this video. If you like this video, please like, share and subscribe. Thank you all.